ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಾರ್ಚ್ ತಿಂಗಳ ಈ ವಾರದಲ್ಲಿ 2 ರಾಜಯೋಗಗಳ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಮಾಲವ್ಯ ರಾಜಯೋಗ ಮತ್ತು ಇದರ ನಂತರ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಈ ವಾರದ ಆರಂಭದಲ್ಲಿ ಮೊದಲಿಗೆ ಶುಕ್ರನು ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸುವುದು. ಇದರಿಂದಾಗಿ ಮಾಲವ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಮಧ್ಯದಲ್ಲಿ ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಗುರುವಿನೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಮಾರ್ಚ್ 23 ರಿಂದ ಮಾರ್ಚ್ 29 ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಿಂಹ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳ ಈ ವಾರವು ಬಹಳ ಅನುಕೂಲಕರವಾಗಿರುವುದು. ಈ ವಾರ ನಿಮಗೆ ಅಪಾರ ಧನ ಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ. ಈ ವಾರ ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುವರು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಲಾಭ ದೊರಕುವುದು. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಸುಧಾರಿಸುವುದು. ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ವಾರ ಧನ ಲಾಭವಾಗುವ ಶುಭ ಸಂಯೋಗವು ನಿರ್ಮಾಣಗೊಳ್ಳಲಿದೆ. ಈ ವಾರದ ಆರಂಭದಲ್ಲಿ ಹಠಾತ್ ಸುಧಾರಣೆಯನ್ನು ಹೊಂದುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿರುವುದು. ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಮನೆಯಲ್ಲಿ ಪ್ರೀತಿ ಹಾಗೂ ಸಾಮರಸ್ಯ ವೃದ್ಧಿ ಆಗುವುದು. ಜೊತೆಗೆ ಮನೆಯವರ ಒಳಿತಿಗಾಗಿ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ. ಈ ವಾರ ಪ್ರಯಾಣಿಸುವುದರಿಂದ ಸಂತೋಷವನ್ನು ಹೊಂದುವಿರಿ. ಈ ವಾರ ಜೀವನ ಅನುಕೂಲಕರವಾಗಿರಲಿದೆ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು 11ನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಯಾವುದೇ ದೊಡ್ಡ ಕಾಯಿಲೆ ಕಂಡುಬರುತ್ತಿಲ್ಲ. ಆದ್ದರಿಂದ ನೀವು ತುಂಬಾ ದೃಷ್ಟಿಶಾಲಿಯಾಗುತ್ತೀರಿ. ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾವುದೇ ರೀತಿಯ ಅಜಾಗರೂಕತೆಯನ್ನು ತೆಗೆದುಕೊಳ್ಳಬಾರದು ಮತ್ತು ಕಾಲಕಾಲಕ್ಕೆ ಯೋಗ, ಧ್ಯಾನ ಮತ್ತು ವ್ಯಾಯಾಮವನ್ನು ಮಾಡುತ್ತಿರಬೇಕು. ಇದರಿಂದಾಗಿ ನಿಮ್ಮನ್ನು ಆರೋಗ್ಯವಾಗಿಡಲು ಸಾಧ್ಯವಾಗುತ್ತದೆ. ಈ ವಾರ ಆರ್ಥಿಕ ಸ್ಥಿತಿಯಲ್ಲಿನ ಸುಧಾರಣೆಯಿಂದಾಗಿ ಮನೆಯ ಅಗತ್ಯ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವುದು ನಿಮಗೆ ಸುಲಭವಾಗುತ್ತದೆ. ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ. ಹಾಗೆಯೇ ಉತ್ತಮವಾಗಿ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ. ಈ ವಾರ ಯಾವುದೇ ಹಳೆಯ ಮನೆ ಕೆಲಸವನ್ನು ಮುಂದೂಡುವ ಬದಲು ಅದನ್ನು ಪೂರ್ಣಗೊಳಿಸುವತ್ತ ನೀವು ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಈ ವಾರದ ಅಂತ್ಯದಲ್ಲಿ ನಿಮ್ಮ ಕುಟುಂಬವು ಈ ಕೆಲಸದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಕೆಲಸ ಪೂರ್ಣಗೊಳ್ಳದಿದ್ದರೆ ಅವರು ನಿಮ್ಮನ್ನು ಗದರಿಸಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ನಿಮಗೆ ಮೋಸ ಮಾಡಬಹುದು. ಇದರಿಂದಾಗಿ ನಿಮ್ಮ ವೃತ್ತಿ ಜೀವನವು ಪ್ರಭಾವಿತವಾಗಬಹುದು. ಅಂತಹ ಸಂದರ್ಭದಲ್ಲಿ ಆರಂಭದಿಂದಲೇ ಸುಳ್ಳುಗಾರರು ಮತ್ತು ಮೋಸಗಾರರ ಸಹವಾಸದಿಂದ ದೂರವಿರಲು ನಿಮಗೆ ಸಲಹೆ ನೀಡಲಾಗಿದೆ. ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯದು. ವಿಶೇಷವಾಗಿ ಈ ವಾರದ ಆರಂಭವು ನಿಮ್ಮನ್ನು ಹೆಚ್ಚು ಶ್ರಮಿಸುವಂತೆ ಮಾಡುತ್ತದೆ. ಆದರೆ ಅದರ ನಂತರ ನೀವು ಕಡಿಮೆ ಪರಿಶ್ರಮ ಮಾಡುವ ಮೂಲಕ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಾರ್ಚ್ 3ನೇ ವಾರದಲ್ಲಿ ಸಾಗರಗಳ ದೇವರು ನೆಪ್ಚೂನ್ ನಿಮ್ಮ 9ನೇ ಮನೆಯಲ್ಲಿ ಸೂರ್ಯನನ್ನು ಸಂಯೋಗಿಸುವುದು ಹೊರತುಪಡಿಸಿ ಯಾವುದೇ ಪ್ರಮುಖ ಸಂಚಾರಗಳು ಇರುವುದಿಲ್ಲ. ನೀವು ದೂರದ ಪ್ರಯಾಣ, ವಿದೇಶಿ ಸಹಯೋಗ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಅನೇಕ ಯೋಜನೆಗಳನ್ನು ಹೊಂದಿರುತ್ತೀರಿ. ಆದ್ದರಿಂದ ನೀವು ಟಿಕೆಟ್ಗಳನ್ನು ಕಾಯ್ದಿರಿಸುತ್ತೀರಿ, ಪ್ರಯಾಣ ದಾಖಲೆಗಳನ್ನು ಸಿದ್ಧಪಡಿಸುತ್ತೀರಿ ಮತ್ತು ಅದು ಅಧಿಕೃತ ಅಥವಾ ವೈಯಕ್ತಿಕ ವಿಷಯಗಳಿಗಾಗಿ ಆಗಿರಬಹುದು. ಕೆಲವು ಜನರು ಕಾರ್ಯಾಗಾರಗಳು, ತರಬೇತಿ ಅವಧಿಗಳು ಅಥವಾ ಆನ್ಲೈನ್ ತರಗತಿಗಳಿಗೆ ಹಾಜರಾಗುತ್ತಾರೆ. ಅದಕ್ಕೆ ಗಮನ ಮತ್ತು ಭಾಗವಹಿಸುವಿಕೆ ಅಗತ್ಯವಾಗಿರುತ್ತದೆ. ಸೂರ್ಯ ಮತ್ತು ನೆಪ್ಚೂನ್ ಸಂಯೋಗವು ದೀರ್ಘ ಪ್ರಯಾಣಗಳಲ್ಲಿ ವಿಳಂಬ ಅಥವಾ ಗೊಂದಲವನ್ನು ಉಂಟುಮಾಡಬಹುದು. ಆದ್ದರಿಂದ ನೀವು ನಿಮ್ಮ ಟಿಕೆಟ್ಗಳು, ಪ್ರಯಾಣ ಯೋಜನೆಗಳು ಮತ್ತು ವಸತಿ ಸಂಬಂಧಿತ ಪತ್ರಿಕೆಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅವುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಸೂರ್ಯ ಮತ್ತು ನೆಪ್ಚೂನ್ನ ದೃಷ್ಟಿ 3ನೇ ಮನೆಯ ಮೇಲೆ ಬೀಳುತ್ತದೆ ಮತ್ತು ಅದು ಸಂವಹನ ಆಧಾರಿತ ಕ್ಷೇತ್ರದಿಂದ ಹಠಾತ್ ಯೋಜನೆಗಳನ್ನು ತರಬಹುದು. ನೀವು ಸಂದೇಶಗಳನ್ನು ಕಳುಹಿಸುತ್ತೀರಿ, ಆದರೆ ಅವರಿಗೆ ಸ್ಪಷ್ಟೀಕರಣದ ಅಗತ್ಯವಿದೆ ಅಥವಾ ಇತರರಿಂದ ಅಪೂರ್ಣ ಮಾಹಿತಿಯನ್ನು ಪಡೆಯುತ್ತೀರಿ. ದೀರ್ಘ ಪ್ರವಾಸಗಳ ಹೊರತಾಗಿ ನೀವು ಸ್ಥಳೀಯ ಪ್ರದೇಶದೊಳಗೆ ಪ್ರಯಾಣಿಸಬೇಕಾಗಬಹುದು. ಉದಾಹರಣೆಗೆ ಭೇಟಿ ನೀಡುವ ಕಚೇರಿಗಳು, ಸೇವಾ ಕೇಂದ್ರಗಳು. ಇದಕ್ಕೆ ವಿಳಾಸಗಳು ಮತ್ತು ಸಮಯಗಳ ಪುನರಾವರ್ತಿತ ಪರಿಶೀಲನೆ ಅಗತ್ಯವಿತ್ತು. 3ನೇ ಮನೆ ಒಡಹುಟ್ಟಿದವರನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಅವರೊಂದಿಗೆ ಕೆಲವು ವಾದಗಳನ್ನು ಹೊಂದಿರಬಹುದು. ಒಡಹುಟ್ಟಿದವರು, ನೆರೆಹೊರೆಯವರು ಅಥವಾ ಸಹೋದ್ಯೋಗಿಗಳೊಂದಿಗೆ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನೀವು ಪುನರಾವರ್ತಿತ ಸಭೆಗಳನ್ನು ಹೊಂದಿರುತ್ತೀರಿ.
ಕುತ್ತಿಗೆಯಿಂದ ಕೈಗೆ ಇರುವ ಪ್ರದೇಶವು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ನೀವು ವಿಶೇಷವಾಗಿ ಅಂತಹ ಸೂಕ್ಷ್ಮತೆಯ ಇತಿಹಾಸವನ್ನು ಹೊಂದಿದ್ದರೆ ನೀವು ಜಾಗರೂಕರಾಗಿರಬೇಕು. ಮಂಗಳ ಮತ್ತು ಬುಧ ಗ್ರಹಗಳು 8ನೇ ಮನೆಯ ಮೂಲಕ ಚಲಿಸುತ್ತಿವೆ ಮತ್ತು ಅವು ನಿಮ್ಮ ಗಮನವನ್ನು ಹಂಚಿಕೆಯ ಸಂಪನ್ಮೂಲಗಳು, ತೆರಿಗೆ, ಪಿಎಫ್ ಮತ್ತು ಸಾಲಗಳತ್ತ ಸೆಳೆಯುತ್ತವೆ. ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ. ಆದ್ದರಿಂದ ನೀವು ನಿಮ್ಮ ಅಸ್ತಿತ್ವದಲ್ಲಿರುವ ಸಾಲಗಳು, ಮರುಪಾವತಿ ಮತ್ತು ಇತರ ಹಣಕಾಸು ವಹಿವಾಟುಗಳ ಬಗ್ಗೆ ಜಾಗರೂಕರಾಗಿರಬೇಕು. ನೀವು ಬ್ಯಾಂಕುಗಳು, ಇತರ ಹಣಕಾಸು ಸಂಸ್ಥೆಗಳಿಗೆ ಭೇಟಿ ನೀಡುತ್ತೀರಿ, ಹಣಕಾಸು ಸಲಹೆಗಾರರೊಂದಿಗೆ ಮಾತನಾಡುತ್ತೀರಿ ಅಥವಾ ಜಂಟಿ ಆಸ್ತಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುತ್ತೀರಿ. ಮಂಗಳ ಮತ್ತು ಬುಧ ಹಣದ ಬಗ್ಗೆ ಯಾರೊಂದಿಗಾದರೂ ವಾದಗಳನ್ನು ತರಬಹುದು. ಆದ್ದರಿಂದ ನೀವು ಎಲ್ಲಾ ಹಣಕಾಸಿನ ವಹಿವಾಟುಗಳ ದಾಖಲೆಯನ್ನು ಇಟ್ಟುಕೊಳ್ಳಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಓಂ ಭಾಸ್ಕರಾಯ ನಮಃ ಎಂದು ಪ್ರತಿದಿನ 19 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಮಾರ್ಚ್ 23 ರಿಂದ ಮಾರ್ಚ್ 29 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.